ಮಾಟ ಮಂತ್ರ ಮಾಡಿದ್ರೆ ನಿಂಬಿಕೆ ಹಾಕಿ ಪೂಜೆ ಮಾಡ್ತಾರೆ. ಚಾಡಿ ಚಿಪ್ಪಾಡಿ ಇದ್ರೆ ಇದು ಎಲ್ಲ ಮಾಡಿ ಕೊಡ್ತಾರ ಅವ್ರಿಗೆ. ಕಾಲ ನಾನು ಗಾಲಿ ಒಳಗೆ ಬಿದ್ದೀನಿ, ಗಡಿಗೆ ಮಾಡು ಗಾಲಿ ತೆಗಿರಿತಿರು ಗಾಲಿ ಬಿದ್ದು ಅದು ಆಗಿಬಿಟ್ಟು ನಾವು. ಬಟ್ ಇದನ್ನ ರೆಡಿ ಮಾಡ್ಬೇಕಂದ್ರೆ ನಾವು ಕುಂಬಾರವಣಿಗೆ ಹೋಗ್ಬೇಕು. ಸ್ನೇಹಿತರೆ ನಮಸ್ಕಾರ, ಬಿಜಾಪುರಿಗೆ ಬಂದಿದ್ದೀನಿ. ಬಿಜಾಪುರಿಗೆ ಒಂದು ವರ್ಷದ ಹಿಂದ್ಗಡೆ ಬಂದಿದೆ. ಅವಾಗ ಬಂದರೆ ನಾನು ಕೆಲವೊಂದು ಹಿಸ್ಟಾರಿಕಲ್ ಪ್ಲೇಸಸ್ಗಳಿಗೆಲ್ಲ ಭೇಟಿ ನೀಡಿಬಿಟ್ಟು ಕೆಲವೊಂದು ಹಿಸ್ಟ್ರಿಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಬಟ್ ಇವತ್ತು ಮಾರ್ಕೆಟಿಂಗ್ ಏನೇನಾಗುತ್ತೆ ಅಂತ ಹೇಳಿ ನಾನು ಬಂದಿದ್ದೆ. ಬಿಜಾಪುರದ ಬಸ್ ಸ್ಟ್ಯಾಂಡ್ ನಿಯರ್ ಗಡಿಗೆ ಎಲ್ಲ ಮಾರ್ತಾ ಇರ್ತಾರೆ ನೋಡಿ, ಅಲ್ಲಿಂದ ಹಿಡಿದು ಇದೆಲ್ಲ ಈ ತಾತನೇ ಮೇಂಟೈನ್ ಮಾಡ್ತಾರೆ. ಫಸ್ಟ್ ತಾತ ಕೂಡ ಮಾತಾಡೋ ಮಾತನ್ನ ಹೆಸರು ಏನು, ಯಾವಾಗಿಂದ ಶುರು ಮಾಡಿದ್ರೆ ಏನು ಕತೆ ಅಂತ ಕೇಳೋಮಂತೆ. ಬನ್ನಿ ತಾತರ, ನಮಸ್ಕಾರ ರೀ. ನಾಗಪ್ಪ ಕುಂಬಾರು. ನಾವು ಗುಳಿಗುಡ್ಡು ಮಾಡ್ತಾರಲ್ಲ ಗಡಿಗೆ ಎಲ್ಲ ಅಲ್ಲೇ ತಯಾರು ಮಾಡ್ತಾರೆ. ನಾವು ತೊಗೊಂಡು ಬಂದು ಮಾಡ್ತೀವಿ. ಸ್ವಂತ ಮಾಡೋದಲ್ಲ, ನಾವು ಕೊಂಡು ವ್ಯಾಪಾರ ಮಾಡ್ತೀವಿ. ಬ್ಯಾಸಿಗೆ ಸೀಸನ್ ಇರ್ತೈತೆ, ಸೀಸನ್ನಾಗಿ ಚಲೋ ವ್ಯಾಪಾರ ಆಗ್ತದೆ. ಈಗ ವ್ಯಾಪಾರ ಇರೋಂಗಿಲ್ಲ. ಬ್ಯಾಸಿಗೆ ಬಂದಪ್ಪ ನಾವು ಆಲ್ಟೇಟ್ ಮಾಡ್ತೀವಿ. ಜಗ್ ಇರ್ತೈತಿ, ನೋಡುವಂಗೆ ಅವಶ್ಯಕತೆ ಇರ್ತೈತಿ. ಬಾಟ್ಲಿ ಬ್ಯಾಸಿಗೆ ನಾವು ಭಾಳ ವರ್ಷ, ಒಂದು 10-15 ವರ್ಷ ಆಯ್ತು ಮಾಡಾಕತ್ತಿ. 15 ವರ್ಷ ಆಯ್ತು ನಾವು ಮಾಡಾಕತ್ತಿ. ಒಬ್ಬಲ್ಲ 5-6 ಮಂದಿ ಮ್ಯಾಗದಾರ, ಅವರೆಲ್ಲ ಕೊಂಡ್ಕೊಂಬಂದು ಮಾಡ್ತಾರೆ. ಗುಳಿಗುಡ್ಡದ ತಯಾರು ಮಾಡ್ತಾರೆ. ಗುಳಿಗುಡ್ಡ ಅಬ್ಬಿನಗಡೆ ಕವಂತಿಗೆ ಅಲ್ಲಿ ತೊಗೊಂಬಂದು ಬ್ಯಾಸಿಗೆ ವ್ಯಾಪಾರ ಮಾಡ್ತಾರೆ. ಈಗ ವ್ಯಾಪಾರ ಇರೋಂಗಿಲ್ಲ, ಕೊಂಡ್ರದು ನೋಡ್ಕೊತ ಆರಾಮ ಇಷ್ಟೇ ಮಾಡಿ. ನಮ್ಮಲ್ಲಿ ದೊಡ್ಡ ಗಡಿಗೆ ಸಿಗ್ತಾವೆ, ಅಂತ ಅದಕ್ಕಿಂತ ಮಿಡಮ್ ಗಡಿಗೆ ಸಿಗ್ತಾವೆ, ಸಣ್ಣ ಗಡಿಗೆ ಸಿಗ್ತಾವೆ. ಎಲ್ಲ ಅಡುಗೆ ಮಾಡೋ ಐಟಮ್ಸ್ ಸಿಗ್ತಾವೆ. ಎಲ್ಲ ಒಳಗೆ ಹೋಗ್ರಿ. ಇಲ್ಲ ಗ್ಯಾಸಿನ ಮ್ಯಾಗ ತಯಾರಾಗೋ ಗಡಿಗೆ ಒಳಗೆ ಏನಾಗೋದು ಒಳಗದ ನೋಡ್ರಿ ಈ ಟೈಪ್. ಇಲ್ಲ ಗ್ಯಾಸಿನ ಮ್ಯಾಗ ಕುಂಬಾರ ಗಡಿಗೆ ಅಂತದ. ಕುಂಬಾರ ಗಡಿಗೆ ಹಿಂಗೆ ಇದು ರಾಜಸ್ಥಾನ ಗಡಿಗೆ. ರಾಜಸ್ಥಾನ ನೀರು ಕುಡ್ಲಾಕ ಇದು ಗ್ಯಾಸಿನ ಮ್ಯಾಗ ಅಡುಗೆ ಮಾಡೋದು. ಅದು ಮಾಟ ಮಂತ್ರ ಮಾಡಿದ್ರೆ ನಿಂಬಿಕೆ ಹಾಕಿ ಪೂಜೆ ಮಾಡ್ತಾರೆ. ಮತ್ತು ಅದು ಚಾಡಿ ಚಿಪ್ಪಾಡಿ ಇದ್ರೆ ಇದು ಎಲ್ಲ ಮಾಡಿ ಕೊಡ್ತಾರೆ ಅವ್ರಿಗೆ. ಸ್ವಾಮಿಗಳು ಒಯ್ತಾರೆ 11, 10, 11 ಒಯ್ತಾರೆ. ಇವ್ನು ಗುರುಗಳು ಒಯ್ದು ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅವ್ರಿಗೆ ಗೊತ್ತು. ನಾವೇನು ಸುಮ್ಮಂಗೆ ತೊಗೊಳ್ಳಿ ಬಿಡ್ರಿ. ಇಲ್ಲ ಬಸ್ ಸ್ಟ್ಯಾಂಡ್ ಒಂದು 5-6 ಅಂಗಡಿ ಇದಾವೆ. ಇಲ್ಲಿ ಮುಂದೆ ಹೋದರೆ ಇಲ್ಲಿ ಒಂದು 4 ಅಂಗಡಿ ಇದಾವೆ. ಗಡಿಗೆ ವ್ಯಾಪಾರ ಅವ್ರು ಕೊಂಡ ಮಾಡ್ತಾರೆ. ಸ್ವಂತ ಮಾಡೋರಿಲ್ಲ. ಸ್ವಂತ ಮಾಡೋರು ಜೋರಾಪುರ ಕುಂಬಾರವಣ್ಣ ಅದಾವೆ. ಇಲ್ಲಿ ಬಸವಣ್ಣ ಎತ್ತು ಮಾಡ್ತಾರೆ. ಇಲ್ಲಿ ಯಾರೂ ಮಾಡೋದಿಲ್ಲ. ಆನಂತರ ಇಲ್ಲೊಂದು 4 ಮಂದಿ ಕುಂಬಾರ ಬಂದಿದ್ದಾರೆ, ಅವರು ಕೊಂಡ ಮಾರೋರು. ಸ್ಟೇಡಿಯಮ್ನಾಗ ಒಂದು ಇಷ್ಟದ ಸ್ಟೇಡಿಯಮ್. ಗಡಿಗೆ ವ್ಯಾಪಾರ ಮಾಡ್ತಿದ್ದೆ ಇದಕ್ಕೆ ಬಂದ ಫಸ್ಟಿಂದ ಹಿಡ್ಕೊಂಡು. ನನಗೆ 60 ನಾವು ಇನ್ನಂತ ಗಡಿಗೆ ವ್ಯಾಪಾರ ಮಾಡ್ತೀವಿ. ಗಡಿಗೆ ವ್ಯಾಪಾರ ಲಾಭ ಇಲ್ಲ. ಅವ್ರದ್ದು ಗಂಟೆ ಕೊಡೋಕ್ಕೂ ಹೊಟ್ಟೆ ತುಂಬೋದು ಅಷ್ಟೇ, ಫಾಯ್ದೆ ಇಲ್ಲ. ನೀವು ಬಂಡವಾಳ ಹಾಕಿ ತಗೊಂಬಂದು ಮಾಡ್ತೀವಿ. ಫಾಯ್ದೆ ಭಾಳ ಸಿಗಂಗಿಲ್ಲ. ಮಾಡ್ದಂಗೆ ಫಾಯ್ದೆ ಡಬಲ್. ಯಾವ್ದಕ್ಕೆ ಗಡಿಗೆ ಭಾಳ ಮಂದಿ ಯೂಸ್ ಮಾಡೋದು ಕಡಿಮೆ ಮಾಡ್ಯಾರ, ಕಡಿಮೆ ಮಾಡ್ರಿ ಅದಕ್ಕೆ ಅಂತ. ಇದು ಯಾಕಂದ್ರೆ ಒಟ್ಟು ಮಾರ್ಕೆಟಾಗ ಬಂದಾಯ್ತಿದ್ದು. ಬರೀ ಪ್ಲಾಸ್ಟಿಕ್ ಏನು ಬಂತು, ಪ್ಲಾಸ್ಟಿಕ್ ಕೂಡ ಬಂದಾಗ ಗಡಿಗೆ ಯಾರು ಗಡಿಗೆ ತಗೋಗ್ತಾ ಇಲ್ಲ. ಆಕ್ಚುಲಿ ಜನಕ್ಕೆ ಗೊತ್ತಾಗವಲ್ತು ಗಡಿಗೆಯಲ್ಲಿ ಅಡಿಗೆ ಮಾಡಿದ್ದು ಹೆಲ್ತ್ ಭಾಳ ಒಳ್ಳೇದು, ಆರೋಗ್ಯಕ್ಕೆ ಭಾಳ ಒಳ್ಳೇದು. ಹೌದು ತಗೊಳಕ್ಕೆ. ಆದ್ರ ಮಂದಿ ಅದಕ್ಕೆ ಬೇಡ ಅಂತಾರ, ಕುಕ್ಕರ್ನಾಗ ಕುಚ್ಚಕತ್ತಾರ ಅನ್ನ ಸರ್. ಎಲ್ಲರೂ ಕುಕ್ಕರ್ ಮಾಡಕ್ಕೆ. ಪ್ಲಾಸ್ಟಿಕ್ ಏನು ಬಂತು ಯಾರು ಒಯ್ಯಲ್ಲ. ಪ್ಲಾಸ್ಟಿಕ್ಕಿಂತ ಮೊದಲು ಚಲೋ ಐತಿ ವ್ಯಾಪಾರ. ಪ್ಲಾಸ್ಟಿಕ್ ಏನು ಬಂತಲ್ಲ ಅವಾಗಲಿಂದ ವ್ಯಾಪಾರ ಆಗಲ್ಲ, ಬಿದ್ದೈತೆ. ಸುಮ್ಮ ಮೊದಲಿಂದ ಮಾಡ್ಕೊತ ಬಂದಂತೆ ಈಗ ಮಾಡಾಕತ್ತೀವಿ. ಸ್ವಲ್ಪ ಬ್ಯಾಸಿಗೆ ಬಂದ್ರೆ ಒಂದು 3 ತಿಂಗಳು ಚಲೋ ಆಗುತ್ತೆ. ನೀರಿಗೆ ಕುಡ್ಲಾಕ ಹೋಯ್ತಾರೆ. ಬ್ಯಾಸಿಗೆ ಬಂದ್ರೆ 3 ತಿಂಗಳ ವ್ಯಾಪಾರ. 3 ತಿಂಗಳ ಮಳೆಗಾಲ ಬಂದು ಎಲ್ಲ ಐಟಮ್ಸ್ ಬಾಟ್ಲಿ ಗಿಟ್ಲಿ ಎಲ್ಲ ಸಿಗ್ತಾವೆ. ಜಗ್ಗು, ನೀರಿನ ಜಗ್ಗು ಗಡಿಗೆ. ಹೌದು, ನೀರಿನ ಜಗ್ ಮಣ್ಣಾಗ ಮಾಡ್ತಾರೆ. ಈಗ ಏನೂ ಸಿಗಂಗಿಲ್ಲ. ಈಗ ಸುಮ್ಮ ಎಲ್ಲ ಖಾಲಿ ಆಗಿತ್ತು. ಅದಕ್ಕೆ ನಾನು ಮಾತಾಡ್ಲಕ್ಕೆ ಬರೋಲ್ಲ. ಬ್ಯಾಸಿಗೆ ಬರ್ರಿ ಎಲ್ಲ ಐಟಮ್ಸ್. ಒಂದು ಗ್ಲಾಸ್ಗಳು, ಮಣ್ಣಿನ ಗ್ಲಾಸು, ಒಂದು ಚಹಾ ಕೊಡಿ. ಅವೆಲ್ಲ ಐಟಮ್ಸ್ ಬರ್ತಾವೆ. ಈಗ ಏನೋ ಅವೆಲ್ಲ ಕಲಾಸ್ ಆಗ್ಯಾವ. ಸುಮ್ಮನೆ ಖಾಲಿ ಕುಂಡ್ರಬಾರ್ದು, ನೋಡ್ಕೊತ ಕುಂತಂಗಿಲ್ಲ ಅಂಗಡಿ ಮೇಲೆ. ಕೊಂಡು ಬರೋದು ನನಗೆ ಸರಿ ಕಲ್ತಿಲ್ಲ. ನಮಸ್ಕಾರ. ಕಾಲ ನಾನು ಗಾಲಿ ಒಳಗೆ ಬಿದ್ದೀನಿ. ಗಡಿಗೆ ಮಾಡು ಗಾಲಿ ತೆಗಿರಿತಿರು ಗಾಲಿ ಮಾಡಾಕ. ಗಡಿಗೆ ಮಾಡಿ ಮೊದಲು ಮಾಡಿ ಈಗಿಲ್ಲ, ಬಿದ್ದು ಅದು ಆಗಿಬಿಟ್ಟು ನಾವು. ಈಗ ಗಾಲಿ ತೆಗಿಸೋದು ಆಕತ್ತಿಲ್ಲ. ಇನ್ನು 60 ಏನು ಮಾಡ್ಲಿಕ್ಕೆ ಮಾಡಿದ ಶಕ್ತಿ ತಿರುಬೇಕಲ್ಲ. ಕಲಿಸಿ ಬಡ್ದು ತುಳಿಬೇಕು. ಎಲ್ಲ ಮೆಣಸು ಬಾರ್ದು. ಈಗ ನಮ್ಮ ತಾಕತ್ತು ಕಡಿಮೆ ಐತಿ. ನಾವು ಮೊದಲು ಗಡಿಗಿನ ಮಾಡಿ ಈಗ ಕೊಂಡೋಗ್ಕೊಂಡು ಬಂದು ಮಾಡ್ತೀವಿ. ಹಿಂಗಾಗೈತೆ ನಮ್ಮ ಪರಿಸ್ಥಿತಿ. ನೀವು ಬ್ಯಾಸಿಗೆ ಬರ್ರಿ. ಭಾಳ ನಡೆಯೋಕ್ಕಾಗಲ್ಲ. ಕಾಲಿ ಕೊಂಡ್ಕೊಂತ ಹೋಗಿ ಗಡಿಗೆ ಕೊಡ್ತೀನಿ. ಕೊಂಡ್ಕೊಂತ ಯಾರು ಬಂದ ಹೋಗೋಬೇಕಲ್ಲ ಗಡಿಗೆ.
ಮತ್ತೆ ಇವನು ಹೊರಗೆ ತೆಗೆದಿಡ್ಬೇಕು ಮತ್ತೆ ಒಳಗಿಡ್ಬೇಕು ನನ್ನ ಮಗ ಬರ್ತಾನೆ 6-7ಕ್ಕೆ ಬಂದ್ ಮಾಡ್ತೀವಿ. ಬಂದು ನನ್ನ ಕರ್ಕೊಂಡು ಹೋಗ್ತಾನೆ, ಗಾಡಿ ಮ್ಯಾಗ ಕರ್ಕೊಂಡು ಹೋಗ್ತಾನೆ. ದಿನ ಗಾಡಿ ಮ್ಯಾಗ ತಂದು ಬಿಡ್ತಾನೆ. ಚಂತನ ಎಷ್ಟು ಆಗ್ತೈತಿ ಅಷ್ಟು ವ್ಯಾಪಾರ ಮಾಡ್ತೀವಿ. ಸಂಜೆ ಮತ್ತೆ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ಈಗ ವ್ಯಾಪಾರ ಬ್ಯಾಸಿಗೆ ಮಾತ್ರ ವ್ಯಾಪಾರ ಇರ್ತದೆ. ಅಷ್ಟು ಮನೆ ಸಿಗ್ತವೆ ಬೆಳೆ ಬಿಡೋದು. ಈಗ ನಮ್ಮ ತಾಡು ಬಿಡ್ತೈತೆ ನಿಮಗೆ ಹಲಸದು ಉದ್ದಾನ ಊದು ಹಾಕೋದು ಹ್ಞೂ ಲವಾನ. ನೀವು ಬಿಜಾಪುರಾಗ ಇರ್ತೀರಿ? ಹಾಂ ಬಿಜಾಪುರ. ಇಲ್ಲಿ ಮನೆ ಇದ್ದೀರಿ? ಹಾಂ ಮನೆ ಇದೆ. ನಾವು ಕೊಂಡು ತೊಗೊಂಬರ್ತೀವಿ. ಒಳಗೆ ಸ್ನೇಹಿತರೆ, ತಾತ ನಮ್ಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ, ಅಂಗಡಿ ಎಲ್ಲ ವಿಡಿಯೋ ಮಾಡ್ಕೊಂಡು ನೀನು ಏನೋ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟವ್ರೆ. ಅದಕ್ಕೋಸ್ಕರ ಇವಾಗ ನಾನು ನೋಡಕ್ಕೆ ಬಂದ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ದೀಪ ಹಚ್ಚೋದು ಮತ್ತು ಹೂದು ಹಾಕೋದು ಅಂತ ಅಂತಾರಲ್ಲ, ಹಂಗೆ ಹಾಕಿ ಮಾಡೋಕ್ಕೆಲ್ಲ ಗಡಿಗಳು ಸಣ್ಣ ಇಟ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರ ಆಗುತ್ತೆ, ಬಟ್ ಭಾಳ ಕಷ್ಟ ಆಗಿದೆ ಈ ಫೀಲ್ಡಲ್ಲಿ ಮಾತ್ರ. ಚಟ್ನಿ ಹಾಕಿ ಇಡೋಕ್ಕೆ ಮಾಡಿದ್ದಾರೆ. ಇದೆಲ್ಲ ಮಣ್ಣಲ್ಲೇ ಮಾಡ್ತಾರೆ ಅವೆಲ್ಲ. ಇದು ತುಂಬ ಡಿಸೈನ್ ಆಗಿದೆ ನೋಡಿ. ಇದೆಲ್ಲ ಒಳಗಡೆ ಹೋದರೆ ಇದಾಗ ಕಾಣುತ್ತೆ ಎಲ್ಲ ಐಟಮ್ಸು. ಸಣ್ಣದಿದೆ, ತುಂಬ ಸಣ್ಣ ಅಂಗಡಿ ಇದು. ಇಲ್ಲಿ ನೋಡಿ ನೀರಿಂದು, ಇವಾಗ ಫಿಲ್ಟ್ರ್ ನೀರೇ ಡಬ್ಬಿನ ಊಟ ಹಾಕ್ಬಿಟ್ಟಿದ್ದಾರೆ. ಯಾಕಂದರೆ ಇದರಲ್ಲಿ ತುಂಬ ತಣ್ಣಗಿರುತ್ತೆ, ನೀರು ಕುಡಿಬೇಕು. ಇವಾಗ ಬಿಜಾಪುರ ವಿಡಿಯೋ ಇಲ್ಲಿಂದ ಶುರು ಆಯಿತು. ಇವಾಗ ಏನೇನಾಗುತ್ತೋ ನೋಡ್ಕೊಂಬರೋಣ ಎಲ್ಲ. ಬರ್ತೀರಿ ಅಜ್ಜರ? ಬರ್ತೀವಿ ರೀ, ಬಸ್ಸೇ ಬರ್ತೀವಿ ರೀ. ಹಾಂ.